ಇವತ್ತು ನಾನು ಹೇಳ್ತಿರೋ ಕತೆ ಬರೀ ಕತೆ ಅಲ್ಲ, ಇದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರನ ಹುಡುಕಬೇಕು. ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಲೈಟನ್ನು ಆಫ್ ಮಾಡಿ, ನಿಮ್ಮ ಕಣ್ಗಳನ್ನ ಮುಚ್ಚಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಮುಂದೆ ಏನು ನಡೆಯುತ್ತೆ ಅಂತ ನಿರ್ಧಾರ ಮಾಡೋರು ನೀವೇ. ಇದು ರೂಮ್ ನಂಬರ್ 13ರ ಕತೆ. ಅನನ್ಯ ಒಬ್ಬಳು ಸೋಲೋ ಟ್ರಾವೆಲರ್ ಹಾಗೂ ಫೋಟೋಗ್ರಾಫರ್. ಅವಳು ಈ ಹಳೆಯ ಬಂಗ್ಲೆಗಳು, ಯಾರೂ ಹೋಗದೇ ಇರೋ ಊರುಗಳನ್ನ ಹುಡುಕೋದು, ಅಲ್ಲಿನ ಸ್ವಾರಸ್ಯಕರವಾದ ವಿಷಯಗಳನ್ನ ಮತ್ತು ಕತೆಗಳನ್ನ ಎಲ್ರಿಗೂ ತಿಳಿಸೋದು ಇವಳ ಹವ್ಯಾಸವಾಗಿತ್ತು. ಒಂದು ವಾರ ಅವಳ ಪ್ರವಾಸ ದೂರದಲ್ಲಿದ್ದ ಒಂದು ಹಳೆಯ ಬ್ರಿಟಿಷ್ ಬಂಗ್ಲೆ ಕಡೆ ಇತ್ತು. ಅವಳ ಕ್ಯಾಮ್ರಾ, ಬ್ಯಾಗ್ಸ್ ಮತ್ತು ಒಂದು ಬ್ಯಾಕ್ ಪ್ಯಾಕನ್ನು ತಗೊಂಡು ತನ್ನ ಬೆನ್ನಿಗೆ ಹಾಕೊಂಡು ಹೊರಡ್ತಾಳೆ. ಸುಮಾರು 3 ಗಂಟೆಗಳ ಪ್ರಯಾಣ ನಂತರ ಅವಳು ಆ ಜಾಗವನ್ನು ತಲುಪ್ತಾಳೆ. ಎತ್ತರದ ಬೆಟ್ಟದ ಮೇಲೆ ಮಂಜಿನ ಮಧ್ಯದಲ್ಲಿ ಆ ಬ್ರಿಟಿಷ್ ಬಂಗ್ಲೆ ಇತ್ತು. ಆ ಬಂಗ್ಲೆಯಲ್ಲಿ ಒಬ್ಬರು ಕೇರ್ ಟೇಕರ್ ಇದ್ದರು. ಅವ್ರಿಗೆ ಬಹಳ ವಯಸ್ಸಾಗಿತ್ತು. ಕಣ್ಣಲ್ಲಿ ಪೊರೆಯೂ ಕೂಡ ಬಂದಿತ್ತು. ಕೂದಲೆಲ್ಲ ಬೆಳಗಾಗಿತ್ತು. ಹಾಗೆ ಒಂದು ಕೋಲ್ನ ಹಿಡ್ಕೊಂಡು ನಡ್ಕೊಂಡು ಬರ್ತಾಯಿದ್ರು. ಅನನ್ಯ ಹತ್ರ ಬಂದು, ಇಲ್ಲಿ ಚೆನ್ನಾಗಿರೋದು ಒಂದೇ ಒಂದು ರೂಮ್ ಇದೆ, ಅದು ರೂಮ್ ನಂಬರ್ 13, ಅದನ್ನೇ ಕೊಡ್ಲಾ ಅಥವಾ ಅಂತ ಕೇಳಿದರು. ಅವ್ರನ್ನ ನೋಡಿ ಒಂದು ಸ್ಮೈಲ್ ಮಾಡಿದ ಅನನ್ಯ ಪರ್ಫೆಕ್ಟ್ ಅಂತ ಹೇಳಿದ್ಲು. ಆ ರೂಮ್ ಧೂಳಿಂದ ತುಂಬಿತ್ತು, ಹಾಗೆ ತುಂಬ ನಿಶಬ್ದವಾಗಿತ್ತು. ಅಲ್ಲಿ ಇಲ್ಲಿ ಸಣ್ಣ ಹುಳುಗಳು ಎಲ್ಲ ಕಾಣಿಸ್ತಿತ್ತು. ಹಳೆಯದು ಒಂದು ಕನ್ನಡಿ ಕೂಡ ಇತ್ತು. ಆ ಗೋಡೆ ಮೇಲೆ ಹಳೆಯ ಫೋಟೋಗ್ರಾಫ್ಗಳು, ಸೌದೋಗಿರೋ ಟೇಬಲ್ಲು, ಎಣ್ಣೆ ಖಾಲಿಯಾಗಿದ್ದ ಒಂದು ಹಳೆಯ ದೀಪ ಕೂಡ ಇತ್ತು. ಇದರ ಮಧ್ಯ ಅನನ್ಯಳ ಗಮನವನ್ನು ಸೆಳೆದಿದ್ದು ಆ ಗೋಡೆ ಮೇಲಿದ್ದ ಹುಡುಗಿಯ ಚಿತ್ರ. ಅದರಲ್ಲಿ ಅವಳ ಕಣ್ಣುಗಳು ತುಂಬ ತೇಜಸ್ಸಿನಿಂದ ಹೊಳಿತಾ ಇತ್ತು. ತುಂಬ ಮೋಹಕವಾಗಿ ಈ ಪೇಂಟಿಂಗನ್ನು ಮಾಡಿದ್ದಾರೆ ಅಂತ ಅನನ್ಯ ತನ್ನ ಮನಸ್ಸಲ್ಲೇ ಅನ್ಕೋತಾಳೆ. ರೂಮನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಲ್ಗೋಕೆ ಅಂತ ಸ್ವಲ್ಪ ಜಾಗ ಮಾಡಿಕೊಂಡ್ಳು. ತನ್ನ ವಸ್ತುಗಳನ್ನ, ಆ ಕ್ಯಾಮ್ರಾ ಬ್ಯಾಗ್ನ ಟೇಬಲ್ ಮೇಲೆ ಇಟ್ಟು ಪ್ರಯಾಣ ಮಾಡಿ ಸುಸ್ತಾದ್ರಿಂದ ಹಾಗೆ ಮಲ್ಕೋತಾಳೆ. ಸುಮಾರು 2:30 ಹಾಗೆ ಅವಳ ಕ್ಯಾಮ್ರಾ ಅದಾಗದೆ ಫೋಟೋ ತೆಗೆಯೋಕ್ಕೆ ಶುರುವಾಗುತ್ತೆ. ಅನನ್ಯ ಎದ್ದು ಲೈಟನ್ನು ಮಾಡಿ ನೋಡ್ತಾಳೆ. ಅಲ್ಲಿ ಯಾರೂ ಇರಲ್ಲ. ಟೇಬಲ್ ಹತ್ರ ಹೋಗಿ ಕ್ಯಾಮ್ರಾ ಎತ್ಕೊಂಡು ಫೋಟೋಸ್ ನೋಡ್ತಾಳೆ. ಅವಳ ಕಣ್ಣಿನಲ್ಲಿ ಭಯ, ಗಾಬರಿ. ಒಂದು ಕ್ಷಣ ಆ ಫೋಟೋಸ್ ನೋಡಿ ಅವಳ ಮೈ ಜುಮ್ ಅನ್ನುತ್ತೆ. ಆ ಕ್ಯಾಮ್ರಾದಲ್ಲಿ ಮೊದಲನೇ ಫೋಟೋ ಅವಳ ಬೆಡ್ದಾಗಿರುತ್ತೆ. ಆಮೇಲೆ 2ನೇ ಫೋಟೋ ಅವಳ ಬೆಡ್ ಮೇಲೆ ಮಲಗಿರೋ ಮುಖದ್ದು. 3ನೇ ಫೋಟೋ ಕನ್ನಡಿ ಮುಂದೆ ಒಂದು ಹುಡುಗಿ ಬಿಳಿ ಕಲರ್ ಬಟ್ಟೆ ಹಾಕೊಂಡು ನಿಂತಿರೋದಾಗಿರುತ್ತೆ. ಒಂದು ಕ್ಷಣ ಭಯ ಆಗಿ ಗಾಬರಿಯಿಂದ ಅವಳು ಆ ಕೇರ್ ಟೇಕರ್ ಹತ್ರ ಓಡೋಗ್ತಾಳೆ. ಅವನ ರೂಮಲ್ಲಿ ಯಾರೂ ಇರಲ್ಲ. ಅವನ ಬಟ್ಟೆಗಳು ಕೂಡ ಅಲ್ಲಿರಲ್ಲ. ರೂಮ್ ಪೂರ್ತಿ ಖಾಲಿ ಖಾಲಿ. ರೂಮ್ ತುಂಬ ಬರೀ ಧೂಳು. ಆ ಧೂಳಿನ ಮಧ್ಯ ಒಂದು ಹಳೇ ನ್ಯೂಸ್ ಪೇಪರ್ ಇತ್ತು. ಅದ್ರ ಮೇಲೆ ಹೆಡ್ಲೈನ್ಸ್ ಹೀಗೆ ಬರೆದಿತ್ತು: 1997ರಲ್ಲಿ ಬ್ರಿಟಿಷ್ ಬಂಗಲೆ ರೂಮ್ ನಂಬರ್ 13ರಿಂದ ಒಂದು ಹುಡುಗಿ ಕಾಣೆಯಾಗಿದ್ದಾಳೆ ಅಂತ. ಅದನ್ನು ಓದಿ ಅನನ್ಯಳ ಕೈ ನಡುಗೋಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಅವಳ ರೂಮಿಂದ ಫೋಟೋ ಕ್ಲಿಕ್ ಮಾಡ್ತಿರೋ ಶಬ್ದ ಬರೋಕ್ಕೆ ಶುರುವಾಗುತ್ತೆ.
ಕಥೆಯಲ್ಲಿ ಟ್ವಿಸ್ಟ್ ಇರೋದು ಹೀಗ. ಮರುದಿನ ಬೆಳಿಗ್ಗೆ ಪೊಲೀಸ್ಗೆ ಯಾರೋ ಕಾಲ್ ಮಾಡಿ ಈ ಘಟನೆ ಬಗ್ಗೆ ತಿಳಿಸ್ತಾರೆ. ತಕ್ಷಣ ಅಲ್ಲಿಗೆ ಪೊಲೀಸ್ ಬಂದು ಆ ರೂಮ್ ಡೋರ್ ತೆಗೆಯೋಕ್ಕೆ ಟ್ರೈ ಮಾಡ್ತಾರೆ. ಆ ರೂಮ್ ಒಳಗಿಂದ ಲಾಕ್ ಆಗಿದೆ ಅಂತ ಡೋರ್ನ ಹೊಡೆದು ಅವ್ರು ಒಳಗೋಗಿ ನೋಡಿದ್ರೆ ರೂಮಲ್ಲಿ ಅನನ್ಯಳ ವಸ್ತು ಹಾಗೇ ಇರುತ್ತೆ. ಅವಳ ಕ್ಯಾಮ್ರಾ, ಆ ಬ್ಯಾಗ್ ಎಲ್ಲ ಅಲ್ಲಲ್ಲೇ ಇರುತ್ತೆ. ಅನನ್ಯ ಮಾತ್ರ ಕಾಣಿಸ್ತಿಲ್ಲ. ಗೋಡೆ ಮೇಲೆ ಇದ್ದ ಆ ಸುಂದರವಾಗಿದ್ದ ಆ ಹುಡುಗಿ ಫೋಟೋನೂ ಇಲ್ಲ. ಅನನ್ಯ ಕ್ಯಾಮ್ರಾದಲ್ಲಿ ಅವಳು ಆ ಬೆಡ್ ಮೇಲೆ ಮಲಗಿರೋ ಫೋಟೋ ಒಂದೇ ಇರುತ್ತೆ. ಆ ಕನ್ನಡಿ ಮೇಲೆ ಒಂದು ಹ್ಯಾಂಡ್ ಪ್ರಿಂಟ್ ಕೂಡ ಇರುತ್ತೆ. ಪೊಲೀಸ್ ಯಾರು ಕಾಲ್ ಮಾಡಿ ತಮಗೆ ವಿಷಯ ತಿಳಿಸಿದ್ರೋ ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿದರೆ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಈಗ ನೀವು ಹೇಳಿ, ನಿಮ್ಮ ಪ್ರಕಾರ ಅಲ್ಲಿ ಆಗಿದ್ದಾದರೂ ಏನು? ಆ ಪೇಂಟಿಂಗ್ನಲ್ಲಿದ್ದ ಆ ಹುಡುಗಿ ಯಾರು? ಆ ಕೇರ್ ಟೇಕರ್ ಇದ್ದಿದ್ದು ನಿಜನಾ, ಸುಳ್ಳ? ಅಥವಾ ಅನನ್ಯ ಆ ಬ್ರಿಟಿಷ್ ಬಂಗ್ಲೆಗೆ ಹೋಗಿದ್ದೇ ಸುಳ್ಳ? ಈ ಕಥೆನ ನೀವು ಮುಂದುವರಿಸಿ. ಇದಕ್ಕೆ ಒಂದು ಅದ್ಭುತವಾದ ಅಂತ್ಯವನ್ನು ಕೊಡಿ. ನಿಮ್ಮ ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಕೆಲವೊಮ್ಮೆ ಕಥೆಗಳು ಕೂಡ ಒಂದು ಹಂತಕ್ಕೆ ಕಾಯ್ತಾ ಇರುತ್ತೆ ಅಲ್ವಾ?